ನಿಮ್ಮ ಕೂದಲು ಹುಲ್ಲಿನಂತೆ ಉದ್ದವಾಗಿ ದಟ್ಟವಾಗಿ ಬೆಳೆಬೇಕಂದ್ರೆ ಈ ಲಾಡುನ ತಿನ್ನೋಡಿ ದಿನ ಒಂದು ಕಪ್ ಆಗುವಷ್ಟು ಅಗಸೆ ಬೀಜನ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಅರ್ಧ ಕಪ್ ಆಗುವಷ್ಟು ಬಿಳಿ ಎಳೆ ತಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಸೇರಿಸ್ತಿದ್ದೀನಿ. ಮತ್ತೆ ಅರ್ಧ ಕಪ್ ಆಗುವಷ್ಟು ಬಾದಾಮ್ ತಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಿದ್ದೀನಿ. ಇವಾಗ ಅರ್ಧ ಕಪ್ ಆಗುವಷ್ಟು ನೀರು, 1 ಕಪ್ ಆಗುವಷ್ಟು ಬೆಲ್ಲ ಸೇರಿಸಿ ಬೆಲ್ಲ ಕರಗಿದ ಮೇಲೆ ಇದನ್ನ ಒಂದು ಸ್ವಲ್ಪ ಸೋಸ್ಕೊಂಡು ತಗೋಬೇಕು. ಇವಾಗ ಮೀಡಿಯಂ ಗ್ಯಾಸ್ನಲ್ಲಿ ಒಂದು 5 ನಿಮಿಷ ಕುದಿಸ್ಕೊಂಡು ತಗೋಬೇಕು. ಸ್ವಲ್ಪ ಗಟ್ಟಿ ಆಗಬೇಕು ಅಷ್ಟೇ. ಇವಾಗ ಒಂದು 4 ಏಲಕ್ಕಿ ಹಾಕೊಂಡು ಎಲ್ಲ ಸೇರಿಸಿ ಸ್ಮೂತಾಗಿ ಮಿಕ್ಸಿಯಲ್ಲಿ ರುಬ್ಕೊಂಡು ತಗೋಬೇಕು. ಬಾಂಬೆ ರವೆ ಇರುತ್ತೆ ಅಲ್ವಾ, ಆ ರೀತಿ ಇದನ್ನು ರುಬ್ಕೊಂಡು ತಗೋಬೇಕಾಗುತ್ತೆ. ಇಲ್ಲಿ ಬೆಲ್ಲ ಕೂಡ ಸುಮಾರು ಒಂದು ಮೀಡಿಯಂ ಗ್ಯಾಸ್ನಲ್ಲಿ ಒಂದು 5 ನಿಮಿಷ ಆಗಿದೆ. ಇವಾಗ ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ಈ ಪೌಡರ್ನ ಸೇರಿಸಿ ಎಲ್ಲನೂ ಸೇರಿಸಿ ಒಂದು 2 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಕೊನೆಯಲ್ಲಿ ಇದಕ್ಕೆ 1-2 ಚಮಚ ತುಪ್ಪ ಸೇರಿಸ್ತಿದ್ದೀರಿ. ತುಪ್ಪ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ನಿಮಗೆ ಯಾವ ಶೇಪಿನ ಬೇಕು ಆ ಶೇಪು ಅಥವಾ ಯಾವ ಸೈಜಿನ ಬೇಕು ಆ ಸೈಜ್ನಲ್ಲಿ ನೀವು ಲಾಡುನ ಮಾಡ್ಬೋದು. ಫ್ರೀಜ್ಲಿಂದ ಹೊರಗಡೆ ಕೂಡ ಇಡ್ಬೋದು ಈ ಲಡ್ಡು. ಓಕೆ, ಥ್ಯಾಂಕ್ ಯು.